ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಪಕ್ಷದ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಏನು ಘನತೆಯ ರಾಜಕೀಯಕ್ಕಾಗಿ SDPI ಸೇರಿರಿ ಎಂಬುವ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಈ ಅಭಿಯಾನದ ಉದ್ಘಾಟನೆ ಇದೀಗ ತಾನೇ ನಡೆದಿದ್ದು, ಈ ಒಳ್ಳೆಯ ಸಂದರ್ಭದಲ್ಲಿ ಪಕ್ಷದ ಏನು ಸಿದ್ಧಾಂತಗಳಿವೆ ಅದನ್ನ ಮೆಚ್ಚಿಕೊಂಡು ಪಕ್ಷದ ಧ್ಯೇಯ ಧೋರಣೆಗಳನ್ನು ಒಪ್ಪಿಕೊಂಡು ಮೈಸೂರು ನಗರದ ಒಬ್ಬ ಖ್ಯಾತ ಸಾಮಾಜಿಕ ಹೋರಾಟಗಾರರು, ಯುವ ಮುಂದಾಳುಗಳು ಆದಂತಹ ನಾಗೇಶ್ ರವರು ಪಕ್ಷನ ಸೇರ್ಪಡೆ ಮಾಡ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಅವರನ್ನ ಪಕ್ಷಕ್ಕಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ನಮಸ್ಕಾರ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಪಕ್ಷದ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಈ ಪತ್ರಿಕಾಗೋಷ್ಠಿಯ ಮೂಲಕ ಮೈಸೂರು ಜಿಲ್ಲೆಯ, ವಿಶೇಷವಾಗಿ ಮೈಸೂರು ನಗರ ವ್ಯಾಪ್ತಿಯ ಸಾರ್ವಜನಿಕರಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೈಸೂರು ಜಿಲ್ಲಾ ಘಟಕವು ಒಂದು ಆಹ್ವಾನವನ್ನು ನೀಡುತ್ತಿದೆ. ಘನತೆಯ ರಾಜಕೀಯಕ್ಕಾಗಿ SDPI ಪಕ್ಷವನ್ನು ಸೇರಿರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಜನವರಿ ತಿಂಗಳಿನಲ್ಲಿ ದೇಶದಾದ್ಯಂತ SDPI ಪಕ್ಷವು ರಾಜಕೀಯ ಪಕ್ಷದ ಸದಸ್ಯತ್ವವನ್ನು ಬಯಸುವ ಸಮರ್ಥ ರಾಜಕೀಯ ಮುಂದಾಳುಗಳಿಗಾಗಿ ದೇಶದ ಮುಂದಿರುವ ಏಕೈಕ ಸಮರ್ಥ ರಾಜಕೀಯ ವಿಕಲ್ಪವಾದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಸೇರಿರಿ. ಆ ಮೂಲಕ ಸಮಸ್ತ ಭಾರತವನ್ನು ಹಸಿವು ಮುಕ್ತ ಮತ್ತು ಭಯಮುಕ್ತಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಹೋರಾಡುವ ಎಂದು ಕರೆ ಕೊಡುತ್ತಾ ಆ ತಿಂಗಳಾದ್ಯಂತ ಸದಸ್ಯತ್ವ ಅಭಿಯಾನವನ್ನು ನಡೆಸುತ್ತದೆ. ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ, ಅಂದ್ರೆ 2024ರ ಜನವರಿ ಪ್ರಸ್ತುತ ತಿಂಗಳು ಏನಿದೆ, ಈ ತಿಂಗಳ ಅಂತ್ಯದವರೆಗೂ ಕೂಡ ಮೈಸೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ನಮ್ಮ ಮೈಸೂರು ನಗರ ಜಿಲ್ಲಾ ಘಟಕದ ವತಿಯಿಂದ ಘನತೆಯ ರಾಜಕೀಯಕ್ಕಾಗಿ SDPI ಪಕ್ಷವನ್ನು ಸೇರಿರಿ ಎಂಬ ಸದಸ್ಯತ್ವ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಆ ಮೂಲಕ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಿಗೂ SDPI ಪಕ್ಷವನ್ನು ಸೇರುವಂತೆ ಈ ಮೂಲಕ ಆಹ್ವಾನ ನೀಡ್ತಾ ಇದ್ದೇವೆ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವಂತೆ ಎರಡನೇ ಅವಧಿ ಭಾರತೀಯ ಜನತಾ ಪಕ್ಷ ಏನು ಅಧಿಕಾರ ವಹಿಸಿಕೊಂಡಿತೋ, ಎರಡನೇ ಅವಧಿ ಮುಗಿತಾ ಬಂದಿದೆ. ಅವರ ಬಳಿ ತಾವು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ರೆ ಅದನ್ನ ಜನರ ಮುಂದಿಡಿ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಡ್ ವರದಿ ಏನಿದೆ ಜನರಿಗೆ ತೋರಿಸುವಂಥದ್ದು ಅವರ ಬಳಿ ಇಲ್ಲ. ಅದರ ಬದಲು ಒಂದು ಸರ್ವಾಧಿಕಾರಿ ಆಡಳಿತವನ್ನ ಭಾರತದ ಮೇಲೆ ಅಪರೋಕ್ಷವಾಗಿ ಈಗಾಗಲೇ ಹೇರಿಕೊಂಡು ಸರ್ವಾಧಿಕಾರಿ ಆಡಳಿತ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಏಕಪಕ್ಷೀಯವಾಗಿ ತೆಗೆದುಕೊಂಡಂತಹ GST ಅನ್ನ, ನೋಟ್ ಬ್ಯಾನ್ ಅನ್ನ, ಮತ್ತೆ ಲಾಕ್ಡೌನ್, ಇವುಗಳನ್ನೆಲ್ಲ ನಾವು ಇದೇ ಸರ್ವಾಧಿಕಾರಿ ಧೋರಣೆಯ ನಿಟ್ಟಿನಲ್ಲಿ ನಾವು ನೋಡಬಹುದು. ಇದರ ಹೊರತಾಗಿ ದೇಶದ ಆರೋಗ್ಯ ರಂಗದಲ್ಲಿ ಕೋವಿಡ್ ನಂತರವೂ ಕೂಡ ಯಾವುದೇ ರೀತಿಯ ಸುಧಾರಣೆ ಆಗಿಲ್ಲ. ದೇಶದ ಆರ್ಥಿಕತೆಯೂ ಕೂಡ ಕೇವಲ ಸುಳ್ಳಿನ ಬುನಾದಿಯ ಮೇಲಿದೆ. ಇವರು ಹೇಳಿಕೊಳ್ಳುವಂತೆ ಯಾವುದೇ ರೀತಿಯ ಪ್ರಗತಿ ಆಗಿಲ್ಲ. ಹಾಗೆಯೇ ದೇಶದ ಸೌಹಾರ್ದತೆ ಏನಿದೆ,
ವಿವಿಧತೆಯಲ್ಲಿ ಏಕತೆ ಎನ್ನುವ ಭಾರತದ ಪರಿಕಲ್ಪನೆ ಏನಿದೆ ಅದನ್ನ ಒಡೆದು ಹಾಕುವಂತಹ ಚಟುವಟಿಕೆಗಳು ಈ ಪಕ್ಷದ ಆಡಳಿತದಲ್ಲಿ ಸರ್ಕಾರಿ ಬೆಂಬಲವನ್ನು ಪಡೆದುಕೊಂಡು ಅವ್ಯಾಹತವಾಗಿ ನಡೀತಾ ಇದೆ. ಇದು ಭಾರತದ ಸಮಗ್ರತೆಗೆ, ಭಾರತದ ಪ್ರಜೆಗಳ ಏಕತೆಗೆ, ಭಾರತದ ಪ್ರಜೆಗಳ ಸಹೋದರತ್ವಕ್ಕೆ ಮಾರಕವಾಗಿ ಪರಿಣಮಿಸಿದೆ. ಇವರ ಆಡಳಿತ ವೈಖರಿ ಏನಿದೆ ಅದು ಭಾರತದ ಸಂವಿಧಾನಕ್ಕೂ ಕೂಡ ಮುಳುವಾಗುವ ನಿಟ್ಟಿನಲ್ಲಿದೆ. ಈಗಾಗಲೇ ಸಂವಿಧಾನದ ಬಹುತೇಕ ಆಶಯಗಳು ಸ್ವತಂತ್ರ ಭಾರತದ ಇತಿಹಾಸದ ಪುಟಗಳನ್ನು ಸೇರುವಂತೆ ಆಗೋಗಿರೋದನ್ನ ನಾವು ಕಾಣಬಹುದು. ಹೀಗಾಗಿ ಭಾರತೀಯ ಜನತಾ ಪಕ್ಷ ಅದರಲ್ಲಿ ನಂಬಿಕೆ ಏನು ಜನ ಇಟ್ಕೊಂಡಿದ್ರು ಆ ನಂಬಿಕೆಗೆ ಎರವಾಗಿ ಈ ಪಕ್ಷ ನಡೆದುಕೊಂಡಿದೆ. ಭಾರತೀಯ ಜನತಾ ಪಕ್ಷವೂ ಕೂಡ ಇಂದು ಭಾರತೀಯ ಮುಂದೆ ವಿಕಲ್ಪವಾಗಿ ಇದ್ದಿಲ್ಲ. ಹಾಗೆಯೇ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಬರುವ ಮುಂಚೆ ಇವರು ಅನೇಕ ರೀತಿಯ ಆಶ್ವಾಸನೆಗಳನ್ನ ಜನರಿಗೆ ನೀಡಿದ್ರು. ಯಾವುದೇ ರೀತಿಯ ಆಶ್ವಾಸನೆಗಳು ಪೂರ್ಣಗೊಳ್ಳುವ ನಿಟ್ಟಿನಲ್ಲಿ ಈ ಸರ್ಕಾರ ದೃಢತೆಯನ್ನು ಹೊಂದಿಲ್ಲ. ವಿಶೇಷವಾಗಿ ದಲಿತ ಸಮುದಾಯಕ್ಕೆ, ಹಿಂದುಳಿದ ಸಮುದಾಯಗಳಿಗೆ ಹಾಗೂ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇವರು ನೀಡಿದಂತಹ ಎಲ್ಲ ಆಶ್ವಾಸನೆಗಳು ಕೂಡ ಸುಳ್ಳು ಎಂದು ಈಗಾಗಲೇ ಸಾಬೀತಾಗಿದೆ. ದಲಿತ ವರ್ಗದ ಒಳ ಮೀಸಲಾತಿ ಪ್ರಕ್ರಿಯೆ ಏನಿತ್ತು ಅದನ್ನ ನಾವು ಜಾರಿಗೊಳಿಸ್ತೇವೆ ಅಂತ ಇವರು ಅಧಿಕಾರಕ್ಕೆ ಬಂದ್ರು. ಆದರೆ ಒಳ ಮೀಸಲಾತಿ ಏನು ಚುನಾವಣಾ ಪೂರ್ವ ಸ್ಥಿತಿಯಲ್ಲಿತ್ತೋ ಅದೇ ಸ್ಥಿತಿಯಲ್ಲಿದೆ. ಈಗಲೂ ಕೂಡ ನೈಜ ದಲಿತ ವರ್ಗ ಏನಿದೆ, ಅನ್ಟಚಬಲ್ ದಲಿತ ವರ್ಗ ಏನಿದೆ, ನಿಜವಾದ ಅಸ್ಪೃಶ್ಯರು, ಅವರು ಈಗಲೂ ಕೂಡ ಒಳ ಮೀಸಲಾತಿಗಾಗಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ಮಾಡುವ ಸ್ಥಿತಿಯಲ್ಲಿಯೇ ಸರ್ಕಾರ ಈ ರೀತಿಯಾಗಿದೆ. ಅದೇ ರೀತಿ ಹಿಂದುಳಿದ ವರ್ಗಗಳಿಗೆ ಕಾಂತರಾಜು ಆಯೋಗದ ವರದಿಯನ್ನು ಸ್ವೀಕರಿಸಿ ಅದರಲ್ಲಿರುವ ವರದಿಯ ಅನುಸಾರದ ಶಿಫಾರಸುಗಳೇನಿದೆ ಅದನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಆಶ್ವಾಸನೆಯನ್ನು ನೀಡಿತ್ತು. ಈವರೆಗೂ ಕೂಡ ಕಾಂತರಾಜು ವರದಿಯನ್ನ ಸ್ವೀಕರಿಸುವ ಪ್ರಕ್ರಿಯೆ ಆಗಿಲ್ಲ. ಇದಕ್ಕೆ ವಿಪರೀತವಾಗಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ತಾವು ಅಧಿಕಾರಕ್ಕೆ ಬಂದರೆ ದೇಶದಾದ್ಯಂತ ಇದೇ ರೀತಿಯ ಹಿಂದುಳಿದ ವರ್ಗಗಳ ಅಭ್ಯುದಯಕ್ಕಾಗಿ ಜಾತಿ ಗಣತೆಯನ್ನು ನಡೆಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೇ ಕಾಂಗ್ರೆಸ್ ಮತ್ತೆ ಇದೇ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2004ರಿಂದ 2023 19 ವರ್ಷಗಳ ಕಾಲ ಕೂಡ ಈ ಹಿಂದುಳಿದ ಜನರ ಅಭ್ಯುದಯಕ್ಕಾಗಿ, ಪ್ರಗತಿಗಾಗಿ ಏನು ಜಾತಿ ಜನಗಣತಿ ಆಗಿ ಅದರ ವರದಿಗಳು ಅನುಷ್ಠಾನ ಆಗ್ಬೇಕಿತ್ತೋ ಅವು ಒಂದು ಕನ್ನಡಿಯೊಳಗಿನ ಗಂಟೆ ಆಗಿದೆ. ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕಂತೂ ಆ ಸಮುದಾಯದ ಮತದಾನದ ಕಾರಣದಿಂದಾಗಿ ಅಧಿಕಾರಕ್ಕೆ ಬಂದಿರುವ ಈ ಸರ್ಕಾರ ಅವರಿಗೆ ಕೊಟ್ಟಿರುವಂತಹ ಎಲ್ಲ ವಾಗ್ದಾನಗಳನ್ನು ಮರೆತು ಹೋಗಿದೆ. ಅದು 2B ಮೀಸಲಾತಿ ಆಗಿರಬಹುದು. 2B ಮೀಸಲಾತಿಯನ್ನ ಪುನರ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಆಗಿಲ್ಲ. ಹಾಗೆಯೇ ರಾಜ್ಯದ ಸಹೋದರತ್ವಕ್ಕೆ, ಮತೀಯ ಶಾಂತಿಗೆ, ಸಾಮರಸ್ಯಕ್ಕೆ ಭಂಗ ತರುವಂತಹ ಸಂಘಟನೆಗಳಾದ ಶ್ರೀರಾಮ ಸೇನೆ, ಬಜರಂಗ ದಳ ಇವುಗಳನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿತ್ತು. ಈಗಲೂ ಕೂಡ ಪ್ರತಿದಿನ ಒಬ್ಬರಲ್ಲ ಒಬ್ಬ ಕಾಂಗ್ರೆಸ್ ಸರ್ಕಾರದ ಸಚಿವರು ಹೇಳಿಕೆ ಕೊಡ್ತಾನೆ ಇರ್ತಾರೆ. ಇವರ ಹೇಳಿಕೆಗಳು ಕೇವಲ ಹೇಳಿಕೆಗಳಾಗಿಯೇ ಇವೆ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಆ ಮೂಲಕ ಇನ್ನೂ ಕೂಡ ಅಲ್ಪಸಂಖ್ಯಾತ ಮುಸ್ಲಿಂ ಜನಾಂಗ ಭಯದಲ್ಲೇ ಬದುಕುವ ವಾತಾವರಣ ನಿರ್ಮಾಣ ಆಗಿದೆ. ಇದಾದ ನಂತರ ಏನು ಮುಸ್ಲಿಂ ಮೀಸಲಾತಿಯನ್ನ ಹೆಚ್ಚಳ ಮಾಡ್ತೇವೆ ಅಂತ ಹೇಳಿದ್ರು, ಅದನ್ನು ಕೂಡ ಮಾಡಿಲ್ಲ. ಬಜೆಟ್ ನಲ್ಲಿ ಏನು 10,000 ಕೋಟಿ ಕೊಡ್ತೇವೆ ಅಂತ ವಾಗ್ದಾನ ಮಾಡಿದ್ರು, ಅದನ್ನು ಕೂಡ ನೀಡಿಲ್ಲ. ಕೇವಲ 2,200 ಕೋಟಿ ಘೋಷಣೆ ಮಾಡಿ ಕೈ ತೊಳ್ಕೊಂಡ್ಬಿಟ್ಟಿದೆ.
ಹಾಗೆಯೇ ಅಲ್ಪಸಂಖ್ಯಾತರ ಮಕ್ಕಳಿಗೆ ನೀಡ್ತಾ ಇದ್ದಂತಹ ಸ್ಕಾಲರ್ಶಿಪ್, ಇದರ ಬಗ್ಗೆಯೂ ಕೂಡ ಚಕಾರ ಎತ್ತುತ್ತಾ ಇಲ್ಲ. ಅವರ ವಸತಿ ಸಮಸ್ಯೆಗಳು ಇರಬಹುದು, ಅವರ ಸ್ವ ಉದ್ಯೋಗದ ಸಮಸ್ಯೆಗಳು ಇರಬಹುದು, ಅಲ್ಪಸಂಖ್ಯಾತ ಶಾಲಾ ಕಾಲೇಜುಗಳ ಸಮಸ್ಯೆ ಇರಬಹುದು. ಇವುಗಳೆಲ್ಲವೂ ನಿಟ್ಟಿನಲ್ಲಿ ಕೂಡ ಸರ್ಕಾರ ವಿಫಲಗೊಂಡಿದೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷಗಳು ಏನಿವೆ ಅವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಸಾಬೀತಾಗಿದೆ. ಈ ನಡುವೆ ರಾಜ್ಯದಲ್ಲಿ ಇದ್ದಂತಹ ಏಕೈಕ ಪ್ರಾದೇಶಿಕ ಶಕ್ತಿ ಜನತಾದಳ ಕೂಡ, ಜಾತ್ಯತೀತ ಜನತಾದಳ ಕೂಡ ಬಿಜೆಪಿಯ ಅಂಗವಾಗುವ ನಿಟ್ಟಿನಲ್ಲಿ ತುಂಬಾ ವೇಗವಾಗಿ ಮುಂದುವರಿತಾ ಇದೆ. ಸೊ ರಾಜ್ಯದ ಜನ ಈ ಎಲ್ಲಾ ಪಕ್ಷಗಳೊಂದಿಗೆ ಏನು ಆಶಾಭಾವ ಇಟ್ಕೊಂಡಿದ್ರೋ ಅವೆಲ್ಲ ಕುಸಿದು ಬಿದ್ದೋಗಿದೆ. ಈ ಕಾರಣದಿಂದ ಪ್ರಸ್ತುತ ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಜನರ ಮುಂದಿರುವ ಏಕೈಕ ಪರ್ಯಾಯ ರಾಜಕಾರಣದ ಒಂದೇ ಒಂದು ಪರಿಹಾರ ಅಂತಂದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ. ಹಾಗಾಗಿ ಭಾರತದ ಅಭಿವೃದ್ಧಿಯನ್ನು ಬಯಸುವಂತಹ, ಭಾರತದ ಜನರ ನಡುವೆ ಏಕತೆಯನ್ನು, ಸಹೋದರತ್ವವನ್ನು ಗಟ್ಟಿಗೊಳಿಸಬೇಕು ಅನ್ನೋ ಭಾವನೆ ಇಟ್ಕೊಂಡಿರುವಂತಹ, ಭಾರತದ ಸಂವಿಧಾನವನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ಭಾವನೆ ಇಟ್ಕೊಂಡಿರುವಂತಹ ಎಲ್ಲಾ ಜನರಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮನವಿ ಮಾಡ್ಕೊಳ್ಳೋದು ಒಂದೇ ಒಂದು ಏನಂತಂದ್ರೆ, ಈ ನಿಮ್ಮ ಎಲ್ಲ ಆಶಾಭಾವನೆಗಳು, ಕನಸುಗಳು ಈಡೇರ್ಬೇಕಾದ್ರೆ SDPI ಒಂದೇ ಪರ್ಯಾಯ ಆಗಿದೆ. ತಾವೆಲ್ಲರೂ SDPI ಸೇರ್ಕೊಳ್ಳುವುದರ ಮೂಲಕ ಭಾರತವನ್ನ ಸದೃಢಗೊಳಿಸುವ ನಿಟ್ಟಿನಲ್ಲಿ, ಭಾರತದ ಏಕತೆ ಸಾಮರಸ್ಯತೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಹಸಿವು ಮುಕ್ತ ಮತ್ತು ಭಯಮುಕ್ತ ಭಾರತ ನಿರ್ಮಾಣಗೊಳಿಸುವ ನಿಟ್ಟಿನಲ್ಲಿ ಒಂದಾಗಿ ಕೈ ಜೋಡಿಸುವ ಎನ್ನುವ ಕರೆ ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ತಿಂಗಳ ಅಂತ್ಯದವರೆಗೂ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪಕ್ಷದ ವೇದಿಕೆಯನ್ನ, ಪಕ್ಷದ ಸದಸ್ಯತ್ವ ಪಡೆದುಕೊಳ್ಳೋದಕ್ಕಾಗಿ ಮುಕ್ತವಾಗಿಟ್ಟಿದೆ. ಈ ನಿಟ್ಟಿನಲ್ಲಿ ಅನೇಕ ಪ್ರಚಾರ ಕಾರ್ಯಕ್ರಮಗಳನ್ನ ಪಕ್ಷ ಹಮ್ಮಿಕೊಳ್ತದೆ. ಮತ್ತೆ ಜನರ ಬಳಿಗೆ ಹೋಗಿ ಯಾಕಾಗಿ ನೀವು SDPI ಸೇರ್ಕೊಳ್ಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಅವರನ್ನ ಅವರ ಮನೆ ಅಂಗಳದಿಂದನೇ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ವ್ಯವಸ್ಥೆ, ಅವರ ಮೊಹಲ್ಲಾಗಳಿಂದನೇ, ಅವರ ಬಡಾವಣೆಗಳಿಂದಲೇ ಸೇರಿಸಿಕೊಳ್ಳುವಂತ ವ್ಯವಸ್ಥೆಯನ್ನ ಪಕ್ಷ ಏರ್ಪಡಿಸಿದೆ. ಈ ಸದಾವಕಾಶವನ್ನ ಪಡೆದುಕೊಳ್ಬೇಕು ಅಂತ ಸಾರ್ವಜನಿಕರಲ್ಲಿ ಈ ಮೂಲಕ ನಾವು ಕರೆ ನೀಡ್ತೇವೆ. ಅದೇ ರೀತಿ ಏನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಒಳ ಮೀಸಲಾತಿ ಜಾರಿಗೊಳಿಸಿ, ಕಾಂತರಾಜು ವರದಿಯನ್ನು ಅಂಗೀಕರಿಸಿ ಹಾಗೂ ಮುಸ್ಲಿಂ ಮೀಸಲಾತಿಯನ್ನ ಮರುಸ್ಥಾಪನೆಗೊಳಿಸಬೇಕು ಮತ್ತೆ ಹೆಚ್ಚಳಗೊಳಿಸಬೇಕು ಎಂಬ ಬೇಡಿಕೆಯೊಂದಿಗೆ ಬೆಳಗಾಂನಲ್ಲಿ ನಡೆದಂತಹ ಚಳಿಗಾಲದ ವಿಧಾನಸಭಾ ಅಧಿವೇಶನ ಏನಿತ್ತು ಅದಕ್ಕೆ ನಾವು ರ್ಯಾಲಿಯನ್ನ ಕೈಗೊಂಡಿದ್ವಿ. ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಅಧಿವೇಶನಕ್ಕೆ ಮುಂಚೆ ರಾಜ್ಯದ ಎಲ್ಲ ಬಿಜೆಪಿ ಹೊರತುಪಡಿಸಿ ಇತರ ಎಲ್ಲಾ ಶಾಸಕರನ್ನ ಭೇಟಿಯಾಗಿ ಸ್ವತಃ ಅವರಿಗೆ ಮನವಿಯನ್ನು ಸಹ ಕೊಟ್ಟಿದ್ವಿ. ಆದರೆ ನಾವು ಕೇಳಿಕೊಂಡಂತಹ, ಸರ್ಕಾರದ ಮುಂದೆ ಇಟ್ಟಂತಹ ಯಾವುದೇ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಈ ನಿಟ್ಟಿನಲ್ಲಿ ನಾಳೆ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತಹ ಎಲ್ಲ ಅಲ್ಪಸಂಖ್ಯಾತ ಶಾಸಕರುಗಳ ಮನೆಯ ಮುಂದೆ ನಾವು ಪ್ರತಿಭಟನಾ ಧರಣಿಗಳನ್ನ ಹಮ್ಮಿಕೊಳ್ಳಲಿದ್ದೇವೆ. ಹಾಗೆ ಮೈಸೂರು ನಗರದಲ್ಲಿ ಕೂಡ ನಮ್ಮ NR ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಇವರ ನಿವಾಸದ ಬಳಿ ಪಕ್ಷದ ವತಿಯಿಂದ ಶಾಸಕರೇ ನೀವು ಬಾಯಿ ಬಿಡಿ ಎನ್ನುವ ಒಂದು ಪ್ರತಿಭಟನಾ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ನೆಹರು ಪಾರ್ಕ್ ಉದಯಗಿರಿ ಇಲ್ಲಿ ಈ ಸಾಮಾಜಿಕ ನ್ಯಾಯಕ್ಕಾಗಿನ SDPI ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕೂಡ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಸರ್ ನಮಸ್ಕಾರ, ನಮ್ಮ ಹೆಸರು ನಾಗೇಶ್ ಅಂತ. ನಾನು ಮೈಸೂರಿನ CV ರಸ್ತೆ 6ನೇ ಕ್ರಾಸ್ ಮಂಡಿಮೂಲ ಮೈಸೂರು ನಿವಾಸಿಯಾಗಿದ್ದು, ಸಮಾಜ ಸೇವಕರು ಹಾಗೂ ನಮ್ಮ ಯುವ ಮುಖಂಡರುಗಳಲ್ಲಿ ಒಬ್ಬನಾಗಿ ನಾನು ಕಾರ್ಯಗಳು ಮಾಡ್ಕೊ ಬರ್ತಿದ್ದೀನಿ. ಸುಮಾರು ವರ್ಷಗಳಿಂದ ನಮ್ಮ
ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರುಗಳಿಗೆ ಯಾವುದೇ ರೀತಿ ತೊಂದರೆಗಳು ಯಾವ ರೀತಿ ಆಗ್ತಿದೆ ಅನ್ನೋದನ್ನ ನಾವು ಮೈಸೂರು ಮಂಡಿಮೂಲ ನಿವಾಸಿಯಾಗಿದ್ದು ಅಲ್ಲಿ ನಮ್ಮ ಮುಸ್ಲಿಮ್ಸ್ ಬಾಂಧವರು ಕೂಡ ಹಾಗೂ ಅಲ್ಪಸಂಖ್ಯಾತರು ಹಾಗೂ ಮತ್ತು ಪೌರ ಕಾರ್ಮಿಕರುಗಳು ಎಲ್ಲರಿಗೂ ಕೂಡ ಯಾವ ರೀತಿ ತೊಂದರೆಗಳಾಗ್ತಿದೆ ಅದನ್ನೆಲ್ಲ ತುಂಬಾ ಗಮನಿಸಿ ನಮ್ಮ ಕೈಯಲ್ಲಿ ಆಗಿದ್ದ ಕೆಲಸಗಳು ನಾವು ಮಾಡ್ಕೊ ಬರ್ತಾ ಇದೀವಿ. ಇದರಿಂದ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಆಶ್ವಾಸನೆಗಳು ಇಲ್ಲಿ ಗಂಟೆ ಯಾವುದೂ ಆಗಿಲ್ಲ. ಮತ್ತೆ ಬಿಜೆಪಿ ಸರ್ಕಾರದವ್ರು ಬಂದಾಗ್ಲೂ ಕೂಡ ಯಾವುದೇ ರೀತಿ ಯಾವ್ದು ಕೆಲಸ ಕಾರ್ಯಗಳು ನಡೀತಿಲ್ಲ. ಮತ್ತೆ ನಾನು STP ಕಡೆ ಸ್ವಲ್ಪ ಗಮನ ಕೊಟ್ಟೆ. STP ಕಡೆಯಿಂದ ಕೆಲಸಗಳು ಮಾಡಿದ್ರೆ ನಮ್ಮ ಕೆಲಸಗಳು ನಮ್ಮ ಪರಿಪೂರ್ಣವಾಗಿ ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಮತ್ತೆ ಈಗಿರೋ ಪರಿಸ್ಥಿತಿಯಿಂದ ನಾವು ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ನಮ್ಮ ಮಾಜಿ ಕಾರ್ಪೊರೇಟರ್ ಆದ ಸಾಮಿಯಣ್ಣವ್ರ ಮುಖಾಂತರ ಈ ಪಕ್ಷಕ್ಕೆ ನಾನು ಸೇರ್ಪಡೆ ಆಗ್ತಿದ್ದೀನಿ. ಇದು ನನ್ನ ಮನಸ್ಫೂರ್ತಿಯಾಗಿ ನಾನು ಸೇರ್ಪಡೆ ಆಗಿ ಮುಂದಿನ ದಿನಗಳು ಒಳ್ಳೆ ಕಾರ್ಯಗಳನ್ನು ಮಾಡಿ ಈ ಸಂಘಕ್ಕೆ ಒಳ್ಳೆ ಹೆಸರು ತರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.